ತಾಲೂಕು JDS ಕಾರ್ಯಕರ್ತರಲ್ಲಿ ಮತ್ತು ಮುಖಂಡರುಗಳಲ್ಲಿ ನನ್ನ ಒಂದು ಮನವಿ, ಇವತ್ತು ಅವ್ರು ಏನು ಮಾತಾಡಿದ್ದಾರೆ ಅದೆಲ್ಲ ನಿಮಗೆಲ್ಲ ಗೊತ್ತು. ಯಾವತ್ತೂ ಕೂಡ ನಮಗೆ ಒಪ್ಪಂದ ಆಗಿಲ್ಲ, ಇನ್ನೊಂದಾಗಿಲ್ಲ. ನಮ್ಮ ರಾಜ್ಯ ನಾಯಕರಾಗಲಿ ನಮ್ಮ ತಾಲೂಕು ನಾಯಕರಾಗಲಿ ಏನೂ ಒಪ್ಪಂದ ಮಾಡಲಿಲ್ಲ. ಆದರೂ ನಾನು ಕೊಡ್ತೀನಿ ಅಂತ ಒಪ್ಕೊಂಡಿದ್ದೆ. ಮೊನ್ನೆ ಏನು ಬೊಮ್ಮೂರು ಎಲೆಕ್ಷನಲ್ಲಿ ಹಿಂಗೆಲ್ಲ ತೊಂದರೆ ಆಯ್ತಲ್ಲ, ಅದರಿಂದ ನಾನು ಏಕ್ದಮ್ ನಾನು ಕೊಟ್ಟರೆ ಮುಂದೆ ಯಾರು ಮಾಡೋಕೆ ಏನು ಮಾಡಬೇಕು ಕುತ್ಕೊಂಡು ಮಾತಾಡೋ ಅಂತ ನಿಖಿಲ್ ಅಣ್ಣಂಗೆ ಹೇಳಿದ್ದೆ. ಅವರು ಕರೆದು ಮಾತಾಡ್ತೀನಿ ಅಂತ ಹೇಳಿದರು. ಇದೇ ಜೈಮುತ್ತವರು ಕೂಡ ಇವತ್ತು ನನಗೆ ಫೋನ್ ಮಾಡಿ ನಿಖಿಲ್ ಅಣ್ಣ ಡೇಟ್ ಕೊಡ್ತೀನಿ ಅಂತ ಹೇಳವ್ರೆ. ನಾನು ನೀನು ಯಾವುದು ಪ್ರೆಸ್ ಮೀಟ್ ಏನು ಮಾಡೋಕೆ ಹೋಗಬೇಡಪ್ಪ, ನಾನು ತೀರೋ ಮಾಡ್ತೀವಿ ಅಂತ ಹೇಳಿದೆ. ನಮ್ಮ ಮಾತು ಧಿಕ್ಕರಿಸಿ ಅವರು ಕುಮಾರ್ ಮಾಡ್ತಾವ್ರೆ. ಅವ್ರು ಯಾರು ಕುಮ್ಮಕ್ಕಿಂದ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ನಮ್ಮ ತಾಲೂಕು JDS ಕಾರ್ಯಕರ್ತರಿಂದ ಕೈ ಮುಗಿದು ಮನವಿ, ನನ್ನಲ್ಲಿ ಯಾವುದೂ ತಪ್ಪಿಲ್ಲ. ನೀವೆಲ್ಲ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ ಅದೇನು ಸತ್ಯ ಅಸತ್ಯತೆ ಏನು ಅಂತ ನೀವೇ ಕೇಳಿ. ಕುಮಾರಣ್ಣ ಕೇಳಿ, ನಿಖಿಲ್ ಅಣ್ಣ ಕೇಳಿ, ಜೈಮುತ್ತವ್ರು ಕೇಳಿ. ಯಾರೂ ಒಪ್ಪಂದ ಇಲ್ಲ, ಏನಿಲ್ಲ. ನಾನು ದುಡ್ಡು ಇದ್ದೀನಿ. ನಾನೇನು ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಇದು. 5 ವರ್ಷ 5 ಜನ ಹಾಕಬೇಕು ಅಂತ ನನ್ನ ಉದ್ದೇಶ ಇಲ್ಲ. ನಾನೇನಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಬೇಕು, ಯಾವ್ದಾರು ಫಂಡ್ ತರಬೇಕು, ನಾನು ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಅದೊಂದು ಹೆಸರು ಉಳ್ಕೊಂಡು ಮಾಡಬೇಕು ಅಂತ ಆಸೆಯಿಂದ 2 ಸಲ ಅದೇ ಅಲ್ಲೇ ಕಾನೂನು ತೊಡಕಿನಿಂದ ಬಿಲ್ಡಿಂಗ್ ಕಟ್ಟೋಕ್ಕೆ ಏನೂ ಆಯ್ತಾ ಇಲ್ಲ. ಈಗ ಗೊತ್ತಿರಿ, ಸಣ್ಣ ಪುಟ್ಟ ತೊಡಕಿಗೆ ಈ ಸಲ 17 ಜನ MPCS ಅಲ್ಲಿ ಸೊಸೈಟಿಯವರೇ ಡಿಬಾರ್ ಮಾಡಿದ್ರು. ಹಂಗಾಗಿ ನಾವು ಒಂದು ಏನು ನಾವು AR ಆಫೀಸು, DR ಆಫೀಸು, JR ಆಫೀಸಲ್ಲಿ ಅನುಮೋದನೆ ಪಡೆದಿದ್ದೀನಿ. ಬಿಲ್ಡಿಂಗ್ ಕಟ್ಟೋಕ್ಕಾಗೋದಿಲ್ಲ. ಆ ಬಿಲ್ಡಿಂಗ್ ಕಟ್ಟೋಕ್ಕಾಗೋದಿಲ್ಲ, ಬಿಡ್ಬೇಕು. ನಾನು ರೆಡಿ ಆಗಿದ್ದೀನಿ. ಬಿಲ್ಡಿಂಗ್ ಕಟ್ಟೋದು ಮಾತ್ರ ಉಳ್ಕೊತೀನಿ, ಬಿಡ್ತೀನಿ ಅಂತ ಹೇಳಿದ್ದೆ. ಆದರೆ ಬಿಲ್ಡಿಂಗ್ ತೊಡಕಿರೋ ದಿವಸ ಬಿಡ್ತೀನಿ ಅಂತ ಹೇಳಿದ್ದೆ. ಆದರೂ ಇವರು ನನ್ನ ವಿರುದ್ಧವಾಗಿ ಸಂಚು ಮಾಡ್ತಾ ಇದ್ರಲ್ಲ, ಮುಖಂಡರ ಮುಖಾಂತರ ಮಾತಾಡಿ ನಾನು ರಾಜೀನಾಮೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಅವರೆಲ್ಲ ಹೇಳಿರೋದು ಸತ್ಯಕ್ಕೆ ದೂರವಾದಂಥ ವಿಚಾರ. ಮೊದಲು